ಅಗಸ್ತ್ಯ ಅಗಸ್ತ್ಯ ಎಲ್ಲಿ ಹೋದ ಏನೋ? ಅಗಸ್ತ್ಯ ಬಂದೆ. ಜಸ್ಟ್ ಅ ಮಿನಿಟ್. ಹಾ ಪರವಾಗಿಲ್ಲ, ನಿಧಾನಕ್ ಬಾ. ಮಾಮ್ ಏನ್ ಬೇಕಿತ್ತು? ಅಯ್ಯೋ ಏನಿಲ್ಲ ಕಣ, ನಿಮ್ ಡ್ಯಾಡು ಯಾವ್ದೋ ಜ್ಯುವೆಲ್ರಿನ ನಿನ್ ಕಬೋರ್ಡ್ ಅಲ್ಲಿ ಇಟ್ಟಿದಾರಂತೆ. ಇಲ್ಲೆಲ್ಲ ಹುಡುಕ್ದೆ ಸಿಕ್ಲಿಲ್ಲ, ಅಲ್ಲಿರ್ಬೋದು. ನಾನ್ ತಗೊಂಡ್ ಬರ್ತೀನಿ, ನೀವು ಇಲ್ಲೇ ಇರಿ. ಏ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಅಂತದೇನಿದೆ ಅದ್ರಲ್ಲಿ? ಏನಿಲ್ಲ ಮಾಮ್, ನಾನು ತಗೊಂಡ್ ಬರ್ತೀನಿ ರೀ. ಅಗಸ್ತ್ಯ, ನೀನ್ ಹೀಗ ಆಡ್ತಿರೋದ್ ನೋಡಿದ್ರೆ ಅದ್ರಲ್ಲಿ ಏನೋ ಇದೆ ಅನ್ಸುತ್ತೆ. ಅದೇನು ಅಂತ ನಾನೇ ನೋಡ್ಬೇಕು. ನೋ ಮಾಮ್. ಅಗಸ್ತ್ಯ ನಿಂತ್ಕೋ. ಮಾಮ್ ಅಲ್ಲಿ ಏನಿಲ್ಲ ಮಾಮ್, ನಾನು ಹೇಳ್ತಾ ಇದೀನಲ್ಲ. ಅಗಸ್ತ್ಯ, ಏನೋ ಇದೆಲ್ಲ? ವೃಂದನೋ ಅನಿಕನ ನೋಡಿದ್ರೆ ಏನೋ ಗತಿ. ಅದ್ರ ಪರಿಣಾಮ ಏನಾಗ್ತಿತ್ತು ಅಂತ ನೀನು ಯೋಚನೆ ಮಾಡಿದ್ಯಾ? ನೋಡು, ಇದನ್ನೆಲ್ಲ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಮೊದ್ಲು ಅವಳ ವಸ್ತುಗಳನ್ನೆಲ್ಲ ಬಿಸಾಕು, ಇಲ್ಲ ಅಂದ್ರೆ ಸುಟ್ಟು ಹಾಕು. ಇವಾಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಕಾವೇರಿ ನನ್ನ ಹೆಂಡತಿ ಅಂದಮೇಲೆ ಆ ಥಿಂಗ್ಸ್ ಎಲ್ಲ ನನ್ನ ರೂಮಲ್ಲಿ, ನನ್ನ ವಾರ್ಡ್ರೂಮಲ್ಲಿ ಇದ್ರೆ ಏನ್ ತಪ್ಪಿದೆ? ನನ್ನ ಬಟ್ಟೆಗಳ ಪಕ್ಕದಲ್ಲಿ ಅವ್ರ ಬಟ್ಟೆಗಳು ಅರೇಂಜ್ ಆದ್ರೆ ಏನ್ ತಪ್ಪಿದೆ ಮಾಮ್? ಅಗಸ್ತ್ಯ, ನೀನ ಹೀಗೆಲ್ಲ ಮಾತಾಡ್ತಿರೋದು? ನೋಡು, ಅವಳು ನಿನಗ್ ಸರಿಯಾದ ಜೋಡಿನೂ ಅಲ್ಲ, ಈ ಮನೆಗ್ ತಕ್ಕ ಸೊಸೆನೂ ಅಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ ಮಾಮ್, ಆದ್ರೆ ನನ್ಗೆ ಈಗೆಲ್ಲ ಅರ್ಥ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಯಾರಾದರೂ ಬರ್ತಾರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ ಮಾಮ್, ಅದಕ್ಕೆ ಒಂದು ರೀಸನ್ ಅಂತ ಇದ್ದೇ ಇರುತ್ತೆ. ಇದೆಲ್ಲ ವಿಧಿ ಆಟ ಮಾಮ್, ಇದೆಲ್ಲ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ನನಗೆ ಗೊತ್ತಿದೆ ನೀವು ಕೆಟ್ಟವ್ರಲ್ಲ, ಆದರೆ ನೀವು ಪ್ರೀಡಿಟರ್ಮೈಂಡ್ ಆಗಿ ಕಾವೇರಿ ಅವ್ರನ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಅದರಿಂದ ಹೊರಗೆ ಬಂದು ಕಾವೇರಿ ಅವ್ರನ್ನ ನೋಡಿ. ನೀವು ಅವ್ರನ್ನ ಸೊಸೆ ಅಂತ ಒಪ್ಕೋತೀರಾ? ನೀವೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳಲ್ವಾ ಮಾಮ್? ಅದೆಲ್ಲ ನನಗೆ ಗೊತ್ತಿಲ್ಲ ಅಗಸ್ತ್ಯ. ನನಗೆ ಅವಳು ಇಷ್ಟನೂ ಇಲ್ಲ, ಅವಳು ನಿನ್ ಹೆಂಡತಿನೂ ಅಲ್ಲ, ನಾನು ಅದನ್ನು ಒಪ್ಪೋದೂ ಇಲ್ಲ. ಮಾಮ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮಾಮ್. ಇದೆಲ್ಲ ಸಿಸ್ ಮದುವೆ ಆಗೋವರೆಗೂ ಮಾತ್ರ ಮುಚ್ಚಿಡ್ಬೋದು, ಆಮೇಲೆ ಸತ್ಯ ಹೊರಗಡೆ ಬಂದೇ ಬರತ್ತಲ್ವಾ? ಯಾರು ಏನೇ ಮಾಡಿದ್ರು ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಮಾಮ್. ಇದು ನಿಮಗೆ ರಿಯಲೈಸ್ ಆಗ್ಲಿಲ್ವಾ? ನಾವೇನಾದ್ರೂ ಹೇಳಿದ್ವಾ? ನಿಮಗೆ ಸತ್ಯ ಗೊತ್ತಾಯ್ತು ತಾನೆ? ಸತ್ಯನ ಯಾಕೋ ಹೇಳ್ಬೇಕು? ಆ ಮದ್ವೆಯಿಂದ ಬಿಡುಗಡೆ ತಗೋ, ವೃಂದನ ಮದ್ವೆ ಆಗು. ನೋ ಮಾಮ್, ಇದು ಸಾಧ್ಯನೇ ಇಲ್ಲ. ಸಿಸ್ ಮದ್ವೆನ ಮನ್ಸಲ್ಲಿ ಇಟ್ಕೊಂಡು ವೃಂದ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀನಿ ಅನ್ನೋ ಗಿಲ್ಟ್ ಇದೆ ನನಗೆ. ಅದೇ ರೀಸನ್ಗೆ ನಾನು ಅವರಿಂದ ದೂರ ಇರೋದು. ಈಗ ನೀವು ನೋಡಿದ್ರೆ ಅವ್ರನ್ನ ಮದ್ವೆ ಆಗು ಅಂತ ಹೇಳ್ತಾ ಇದ್ದೀರಾ. ನೋಡಿ, ನನ್ಗಿಂತ ಒಳ್ಳೆ ಹುಡುಗನ ಹುಡುಕಿ ಅವ್ರಿಗೆ ಮದ್ವೆ ಮಾಡ್ತೀನಿ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಏಯ್, ನನಗೆ ತಲೆಗಿಲೆ ಕೆಟ್ಟಿದ್ಯೇನೋ? ಅವಳು ನಿನ್ನ ಹುಚ್ಚಿ ತರ ಪ್ರೀತಿ ಮಾಡ್ತಾ ಇದ್ದಾಳೆ ಮಾಮ್. ಆದ್ರೆ ನನಗೆ ಪ್ರೀತಿ ಆಗಿಲ್ಲ ಮಾಮ್. ಅವ್ರಿಗೆ ನಾನು ಅಟ್ರಾಕ್ಟ್ ಆಗಿರ್ಬೋದು, ನನಗಾಗಿಲ್ಲ. ಇದೆಲ್ಲ ಸರಿ ಹೋಗೋಕ್ಕೆ ತುಂಬಾ ದಿನ ಬೇಡ ಮಾಮ್, ನಾನು ಸರಿ ಮಾಡ್ತೀನಿ. ನೋಡಿ ಮಾಮ್, ಸಿಸ್ ಮದ್ವೆ ಆದ್ಮೇಲೆ ಎಲ್ಲಾರ ಮುಂದೆನೂ ನನಗೂ ಕಾವೇರಿಗೂ ಮದ್ವೆ ಆಗಿದೆ ಅಂತ ನಾನು ಒಪ್ಕೋತೀನಿ. ದಿಸ್ ಇಸ್ ಮೈ ಡಿಸಿಷನ್. ಅಗಸ್ತ್ಯ, ಏನ್ ಮಾತಾಡ್ತಿದ್ಯಾ? ಜ್ಞಾನ ಇದೆಯಾ ನಿನಗೆ? ಇದೆ ಮಾಮ್. ನೀವೆಲ್ಲರೂ ನನ್ನ ಕಣ್ ಮುಂದೆನ ನನ್ನ ಹೆಂಡತಿನ ಅವಮಾನ ಮಾಡ್ತಾ ಇದ್ರು, ನಾನು ಸುಮ್ಮನೆ ಇದ್ದೆ. ಕಾವೇರಿ ಅವರು ಸುಮ್ಮನೆ ಇದ್ದಾರೆ ಅಂತ ಅಂದ್ರೆ ಅದು ಅವ್ರ ವೀಕ್ನೆಸ್ ಅಲ್ಲ, ಅವರು ನಿಮಗೆ ಕೊಡ್ತಾ ಇರೋ ರೆಸ್ಪೆಕ್ಟ್. ಅದನ್ನ ನೀವು ಉಳಿಸ್ಕೊಳ್ಳಿ. ಅಗಸ್ತ್ಯ. ಎಸ್ ಮಾಮ್, ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಇವತ್ತು ಯಾರು ಅಡುಗೆ ಮಾಡಿದ್ದು? ಇವತ್ತು ಅಡುಗೆ ಎಲ್ಲ ಕಾವೇರಿನೇ ಮಾಡಿದ್ದು ಅತ್ತೆ. ಅದಕ್ಕೆ ಎಷ್ಟು ರುಚಿಯಾಗಿದೆ. ಅವಳ ಕೈನಲ್ಲಿ ಜಾದೂ ಇದೆ. ಹೌದೌದು, ದಿನ ನಾನೇ ಅಡುಗೆ ಮಾಡೋದು, ಆಗೆಲ್ಲ ತೆಪ್ಪಕ್ ತಿಂತೀರಾ? ಇವಾಗ ಕಾವೇರಿ ಬಂದ್ಲು ಅಂತ ಅವಳ ಅಡುಗೆ ಚೆನ್ನಾಗಿದೆ, ನನ್ನ ಅಡುಗೆ ಚೆನ್ನಾಗಿಲ್ವಾ? ನೀ ಮಾಡಿದ ಅಡುಗೆ ತಿನ್ನಕ್ಕಾಗಲ್ಲ ಅಂತ ಹೇಳಿದ್ದೇನೆ, ನೀನು ಚೆನ್ನಾಗೇ ಮಾಡ್ತೀಯ.
ಆದ್ರೂ ಅವಳ ಕೈ ರುಚಿನೇ ಬೇರೆ. ಒಟ್ನಲ್ಲಿ ಕಾವೇರಿನ ಹೊಗಳೋದಕ್ಕೆ ಕಾಯ್ತಾ ಇರ್ತೀರಾ ಅಲ್ವಾ? ಇದರಲ್ಲಿ ಹೊಗಳೋದೇನಿದೆ ಸರೋಜ? ಇರೋ ವಿಷಯ ತಾನೇ. ಯಾರೇ ಆಗ್ಲಿ ಮನಸ್ಸು ಹೇಗಿರುತ್ತೋ ಕೆಲ್ಸನೂ ಹಾಗೆ ಇರುತ್ತೆ. ಅದರಲ್ಲೂ ಅಡಿಗೆ ವಿಷಯಕ್ಕೆ ಬಂದ್ರೆ ಅದಿನ್ನೂ ನಿಜ. ಒಟ್ನಲ್ಲಿ ಮೊಮ್ಮಗಳನ್ನ ವಹಿಸ್ಕೊಂಡ್ ಮಾತಾಡ್ಲಿಲ್ಲ ಅಂದ್ರೆ ನಿಮಗ್ ಸಮಾಧಾನನೇ ಆಗಲ್ಲ ಅಲ್ವಾ? ಮಾ, ಅಡಿಗೆ ತುಂಬಾ ಚೆನ್ನಾಗಿದೆ, ನೊಂಚೂರು ಹಾಕು. ನೀನೊಬ್ಬ ಕಮ್ಮಿ ಇದೆ. ಕಾವೇರಿ, ನಿಮ್ಮ ಅತ್ತೆ ಮಾವ ಬಟ್ಟೆ ಅಂಗಡಿಗೆ ಬಂದಿದ್ರಂತೆ, ನೀನ್ ನನಗೆ ಹೇಳಲೇ ಇಲ್ಲ. ಮದ್ವೆ ಜೋಳಿ ತಗೊಳಕ್ ಬಂದಿದ್ರಾ? ಅವನ್ ಯಾಕೆ ನೋಡ್ತಾ ಇದ್ಯಾ? ನಾನ್ ನಿನ್ನನ್ ತಾನೇ ಕೇಳ್ತಾ ಇರೋದು. ಅವರೆಲ್ಲ ಬಂದಿದ್ರಾ? ಹೌದತ್ತೆ, ಬಂದಿದ್ರು. ಅದ್ ಹೇಗೆ ಕಾವೇರಿ? ಅವ್ರು ನಿನಗೆ ಹೇಳ್ದೆ ಅವ್ರು ಬಟ್ಟೆ ತಗೊಳೋದಕ್ ಹೋಗ್ತಾರೆ? ಏನೋ ಅರ್ಜೆಂಟ್ ಅಂತ ಬಂದಿದ್ದಾರೆ, ಅದ್ರಲ್ಲೇನಿದೆ ಹೇಳೆ ಕಾವೇರಿ. ಹೌದತ್ತೆ, ಮದ್ವೆ ಜವಳಿ ಎಲ್ಲ ತೆಗಿಯೋದಕ್ಕೆ ಒಳ್ಳೆ ದಿನ ಆಗ್ಬೇಕಲ್ವಾ? ಪುರೋಹಿತ್ರನ ಕೇಳಿದ್ದಾರೆ. ಅವರು ಇವತ್ತು ಒಂದ್ ದಿವಸ ಬಿಟ್ರೆ ಇನ್ನ ಒಂದ್ ವಾರ ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡೋದಾ? ನಿನ್ನನ್ನು ಕರಿಬೇಕಲ್ವೇನೆ? ನನಗೂ ಇಲ್ಲಿಂದ ಹೊರಟ ಮೇಲೆ ಕರೆ ಮಾಡಿದತ್ತೆ. ನನಗೂ ಆಗ್ಲೇ ಗೊತ್ತಾಗಿತ್ತು. ಆದ್ರೆ ನನಗೇನೋ ನೀನ್ ಯಾವುದೋ ವಿಷಯನ ಮುಚ್ಚಿಡ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ಸುಮ್ನಿರೇ ಸರೋಜ, ನಿನ್ನ ಅನುಮಾನ ತಗೊಂಡು ಏನ್ ಮಾಡೋದು? ಅವಳು ಹೇಳ್ತಾ ಇದ್ದಾಳಲ್ಲ ಫೋನ್ ಮಾಡಿದ್ರು ಅಂತ. ಏ ಗುಂಡ, ನೀನ್ ಹೇಳೋ, ಏನಾಯ್ತು ಆ ಬಟ್ಟೆ ಅಂಗಡಿಲಿ? ನಿಮ್ಮಿಬ್ರು ಮುಖ ನೋಡಿದ್ರೇನೆ ಗೊತ್ತಾಗತ್ತೆ ನೀವಿಬ್ರು ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ. ಏ ಗುಂಡ, ಆ ಅಂಗಡಿಲಿ ಏನಾಯ್ತು ಅಂತ ಹೇಳೋ, ಇಲ್ಲ ಅಂದ್ರೆ ಒದೆ ಬೀಳುತ್ತೆ. ಅಯ್ಯೋ ಅಮ್ಮ ಬೇಡ, ಅಲ್ಲಿ ಅಕ್ಕನ ಎಲ್ಲರೂ ತುಂಬಾ ಬೈದ್ರು. ನೀವು ಯಾರು ಕಾವೇರಿ ಅವ್ರಿಗೆ ಅವಮಾನ ಮಾಡೋ ಹೋಗಿಲ್ಲ. ಅವ್ರ ತಪ್ಪಿಲ್ದೆ ನೀವು ಯಾರು ಭಯೋ ಆಗಿಲ್ಲ. ನಾನು ಅವ್ರ ಗಂಡ, ಅವ್ರ ಸಪೋರ್ಟ್ಗೆ ನಾನು ನಿಲ್ತೀನಿ. ಹಾಗೇನಾದ್ರೂ ನಾನು ಮಾಡಿದ್ರೆ ಮುಂದೆ ಆಗೋ ಪ್ರಾಬ್ಲಮ್ಸ್ಗೆ ನೀವೇ ರೆಸ್ಪಾನ್ಸಿಬಲ್. ನನ್ ಮುಂದೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡೋದನ್ನ ಯಾವಾಗೋ ಕಲ್ತೆ? ಅವಳೇ ಹೇಳ್ಕೊಟ್ಲಾ? ನೀನ್ ಏನೇ ಮಾತಾಡಿದ್ರು ಅವಳು ಈ ಮನೆ ಸೊಸೆ ಆಗೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಮಾಮ್ ಪ್ಲೀಸ್, ಮತ್ತೆ ಮತ್ತೆ ನೀವು ಅದನ್ನೇ ಹೇಳ್ಬೇಡಿ. ಕಾವೇರಿ ಅವರು ಅಷ್ಟು ಕೆಟ್ಟವ್ರಾಗಿದ್ದಿದ್ರೆ ನಾವು ಮದ್ವೆ ಆಗಿರೋ ವಿಷಯನ ಇಷ್ಟು ದಿನ ಮುಚ್ಚಿಡ್ತಾನೆ ಇರಲಿಲ್ಲ. ನನಗ್ ಗೊತ್ತು ಕಣೋ, ಎಲ್ಲಾ ವಿಷಯಕ್ಕೂ ನಿಮ್ಮಪ್ಪ ನಿಮ್ಮಜ್ಜಿ ಅವಳಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಅವಳು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಆ ಕೊಬ್ಬಲ್ಲೇ ನಿನಗ್ ಕೀ ಕೊಡ್ತಾ ಇದ್ದಾಳೆ. ಅದಕ್ಕೆ ನೀನ್ ಅವಳು ತಾಳಕ್ ತಕ್ಕನಾಗ್ ಕುಣಿತಾ ಇದೀಯಾ. ನಾನು ನೋಡ್ತೀನಿ ಕಣೋ, ಅದೆಷ್ಟು ದಿನ ಕುಣಿದೀಯಾ ಅಂತ. ಲೈಫ್ ಲಾಂಗ್ ಇದೆಲ್ಲ ಹೀಗೆ ಇರುತ್ತೆ. ಇಲ್ಲಿ ಯಾರು ಕೀ ಕೊಡ್ತಾ ಇಲ್ಲ, ಯಾರು ಕುಣಿತಾನೂ ಇಲ್ಲ. ನಾನು ಕಾವೇರಿ ಅವ್ರನ್ನ ಹೆಂಡತಿ ಅಂತ ಒಪ್ಕೊಂಡಾಗಿದೆ. ನೀವು ಅಷ್ಟೇ ಅವ್ರನ್ನ ಸೊಸೆ ಅಂತ ಒಪ್ಕೊಳ್ಳಿ. ನಿಮ್ಮ ಮಗನ ಹ್ಯಾಪಿನೆಸ್ ಇರೋದು ಕಾವೇರಿ ಹತ್ರ. ನಿಮ್ಮ ಮಗ ಹೆಂಡತಿ ಅಂತ ಒಪ್ಕೊಂಡಿರೋದು ಕಾವೇರಿನ ಮಾತ್ರ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅಗಸ್ತ್ಯ, ನನಗೆ ಎದುರು ಮಾತಾಡ್ತೀಯಾ? ಪ್ಲೀಸ್, ಯಾಕೆ ಒಳ್ಳೆ ವೃಂದ ತರ ಆಡ್ತಿದ್ದೀರಾ ನೀವು? ಮಾಮ್,
ಏನು ಬೈದ್ರಾ? ಯಾಕೋ? ಗೊತ್ತಿಲ್ಲ ಅಮ್ಮ. ಕಾವೇರಿ, ಯಾಕೆ ಬೈದ್ರು? ಓ, ನೀನು ತವರಲ್ಲೇ ಉಳಿದು ಬಿಟ್ಟಿದ್ಯಾ ಅಂತನಾ? ಇಲ್ಲ ಅತ್ತೆ, ಮತ್ಯಾಕೆ? ಏನಿಲ್ಲ ಅತ್ತೆ, ಅದು ಸಣ್ಣ ಪುಟ್ಟ ರಗಳೆ ಅಷ್ಟೇ. ಏ ಸರೋಜ, ಮನೆ ಅಂದ್ಮೇಲೆ ಚಿಕ್ಕ ಪುಟ್ಟ ರಗಳೆಗಳಿದ್ದೇ ಇರ್ತದೆ. ಅದನ್ನೇನ್ ಕೆದಕಿ ಕೇಳ್ತೀಯ ನೀನು? ಅತ್ತೆ, ನೀವ್ ಸ್ವಲ್ಪ ಸುಮ್ನೆ ಇರಿ. ಏ ಕಾವೇರಿ, ಅಲ್ಲಿ ಏನಾಯ್ತು ಅಂತ ಹೇಳೆ. ಅದು ಅತ್ತೆ ಚೆಲ್ಲ ದಿಢೀರ್ ಅಂತ ಆಯ್ತಲ್ಲ, ನಾನಿಂದ ಹೊರಟ ಮೇಲೆ ಕರೆ ಮಾಡಿದ್ದಾರೆ. ಅದು ಫೋನು ಬ್ಯಾಗಲ್ಲಿತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. ಅವರೆಲ್ಲ ಅಲ್ಲಿ ಹೋಗಿ ಕಾಯೋ ಹಾಗಾಯ್ತಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಹೌದು ಬತ್ತೆ, ಪಾಪ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರೋ ಏನೋ. ಹೌದಜ್ಜಿ, ಅದಕ್ಕೆ ಸ್ವಲ್ಪ ರೇಗಿದ್ರಷ್ಟೇ. ಅಯ್ಯೋ ರಾಮ, ಅದಕ್ಕೆ ಯಾರೇ ಬೈತಾರೆ? ನನಗೇನೋ ನೀನ್ ಏನೋ ಮುಚ್ಚಿಡ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ಅಲ್ವೇ ಕಾವೇರಿ, ನೀನ್ ನನ್ ಬೈತಾ ಇದ್ರೆ ಅಳಿಯಂದ್ರು ನೋಡ್ಕೊಂಡು ಸುಮ್ನೆ ಇದ್ರಾ? ಇಲ್ಲ ಅಮ್ಮ, ಗುಂಡ, ನಾನು ಹೇಳ್ತೀನಿ ತಾನೇ, ನೀನ್ ಸುಮ್ನೆ ಇರು. ಏ ಕಾವೇರಿ, ಯಾಕೆ ಅವ್ನ್ ಬಾಯಿನ್ ಮುಚ್ಚಿಸ್ತಾ ಇದ್ಯಾ? ಏ ಗುಂಡ, ನೀನ್ ಹೇಳೋ ಏನಾಯ್ತು ಅಂತ. ಅದು ಅಮ್ಮ, ಬಾವ ಬಂದು ಫೈಟ್ ಮಾಡಿದ್ರು.